ಬೆಂಗಳೂರು ಬುಲ್ಸ್ ತಂಡ ಪ್ಲೇಆಫ್ ಹಂತವನ್ನು ತಲುಪಬೇಕಾದ್ರೆ ಪಟ್ನಾ ವಿರುದ್ಧ ಇಂದು ಪಂದ್ಯವನ್ನು ಸೋತ ನಂತರ ಅಲಿ ರಿಜಾ ಅವರು ಬೆಂಗಳೂರು ಬುಲ್ಸ್ ಸೋತ ನಂತರ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನೆಲ್ಲ ಮಾತಾಡಿದ್ರು ಅಂತ ತಿಳ್ಕೊಂಬೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರು ಸೂಪರ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ನಾನು ಒಬ್ಬನೇ ತುಂಬಾನೇ ಸ್ಟ್ರಗಲ್ ಮಾಡ್ತಾ ಇದ್ದೆ ರೈಟ್ ಪಾಯಿಂಟ್ಸ್ ಅನ್ನೋ ತರಕ್ಕೆ, ಬಟ್ ನನಗೆ ನಮ್ಮ ತಂಡದ ರೈಡರ್ಗಳು ಸಾಥನ ನೀಡಲಿಲ್ಲ. ಆಕಾಶ್ ಇಂಡಿ ಅವರು ಪದೇ ಪದೇ ಟ್ಯಾಕಲ್ ಆಗ್ತಾ ಇದ್ರು. ಆಶೀಶ್ ಮಲಿಕ್ ಅವರಿಂದ ಕೂಡ ಅಷ್ಟೊಂದು ಪರ್ಫಾರ್ಮೆನ್ಸ್ ರೈಡಿಂಗ್ ನಲ್ಲಿ ಬರಲಿಲ್ಲ. ನಾನು ಒಬ್ಬನೇ ಏಕಾಗಿಯಾಗಿ ಹೋರಾಡ್ತಾ ಇದ್ದೆ. ಬಟ್ ಇಂದು ನಾನು ಪಾಯಿಂಟ್ಸ್ ಅನ್ನು ತಂದ್ರು ಕೂಡ ನಮ್ಮ ಡಿಫೆನ್ಸ್ ಸಪೋರ್ಟಿವ್ ಆಗಿರಬೇಕಿತ್ತು. ಪ್ರತಿ ಪಂದ್ಯದಂತೆ ಯೋಗೇಶ್ ಮತ್ತೆ ದೀಪಕ್ ಅವರು ಪಾಯಿಂಟ್ಸ್ಗಳನ್ನ ತೆಗೆದುಕೊಂಡಿದ್ರೆ, ಟ್ಯಾಕಲ್ ಅನ್ನ ಯಶಸ್ವಿ ಟ್ಯಾಕಲ್ ಮಾಡಿಕೊಂಡಿದ್ರೆ ಖಂಡಿತವಾಗ್ಲೂ ನಾವು ಲೀಡ್ ನಿಂದಾನೆ ಪಂದ್ಯವನ್ನ ಗೆಲ್ತಾ ಇದ್ವಿ. ಬಟ್ ಅವರು ತಲಾ ಒಂದೊಂದು ಟ್ಯಾಕಲ್ ಅನ್ನ ಮಾಡಿದ್ರು. ಅವರು ಜಾಸ್ತಿ ಟ್ಯಾಕಲ್ಗಳನ್ನ ಮಾಡಿ ಒಬ್ಬರಾದ್ರೂ ಹೈಫೈ ತೆಗೆದುಕೊಂಡಿದ್ರೆ ಖಂಡಿತವಾಗ್ಲೂ ಇಂದು ಒಂದು ಪಂದ್ಯದಲ್ಲಿ ನಾವು ಗೆಲ್ತಾ ಇದ್ವಿ. ಸಂಜಯ್ ದುಲ್ ಅವರು ಕೂಡ ಮಿಸ್ಟೇಕ್ ಅನ್ನ ಮಾಡಿ ಪಾಯಿಂಟ್ಸ್ ಅನ್ನ ಬಿಟ್ಕೊಳ್ತಾ ಇದ್ರು. ಅದೇ ರೀತಿ ಪಟ್ನಾ ತಂಡದ ಡಿಫೆನ್ಸ್ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಆದ್ರೆ ಅವರು ರೈಡಿಂಗ್ ನಲ್ಲಿ 2-3 ಜನ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರು. ಅಯಾನ್ ಅಂಕಿತ್ ಅವರು ಚೆನ್ನಾಗಿ ಸಪೋರ್ಟಿವ್ ಆಗಿದ್ರು. ಹೀಗಾಗಿ ನಮ್ಮ ತಂಡ ಕೊನೆಯ ಒಂದು ಮೂಮೆಂಟ್ ಅಲ್ಲಿ ಟ್ರೈ ಬೇಕರ್ ಸಂದರ್ಭದಲ್ಲಿ ಮಿಸ್ಟೇಕ್ ಅನ್ನ ಮಾಡಿ ಲೀಡ್ ಅನ್ನ ಬಿಟ್ಕೊಟ್ರು. ಬಟ್ ಕೊನೆಯ ರೈಡ್ಗೆ ನನ್ನನ್ನು ಕಳಿಸಿದ್ರು. 2 ಪಾಯಿಂಟ್ ಬೇಕಾಗಿತ್ತು. ಬಟ್ ಒಬ್ಬ ಡಿಫೆಂಡರ್ ಬಂದು ನನ್ನನ್ನು ಮಿಡ್ಲೈನ್ಗೆ ಹೋಗೋ ರೀತಿಯಲ್ಲಿ ಪುಷ್ ಮಾಡಿದ್ರು. ಬಟ್ ನನಗೆ ಬೇರೆ ಅವಕಾಶನೇ ಇರಲಿಲ್ಲ. ನಾನು ಇನ್ನೊಂದು ಪಾಯಿಂಟ್ ತರಕ್ಕೂ ಕೂಡ ನನ್ನ ಕೈಲಿಂದ ಆಗಲಿಲ್ಲ ಅಂತ ಅಲಿ ರಿಜಾ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಬೋಲ್ಸೋತ್ ನಂತರ ಹೇಳ್ತಾರೆ. ಬಟ್ ಇನ್ನೂ ಕೂಡ ನಮ್ಮ ತಂಡ ಒಂದು ಪ್ಲೇ ಆಫ್ಗೆ ಎಂಟರ್ ಆಗೋಕ್ಕೆ ಅವಕಾಶ ಇದೆ. ನಾವು ಆಲ್ಮೋಸ್ಟ್ 2 ಅಥವಾ 3ನೇ ಸ್ಥಾನಕ್ಕೆ ತುಂಬಾನೇ ಟ್ರೈ ಮಾಡ್ತೀವಿ. ಉಳಿದ 3 ಪಂದ್ಯದಲ್ಲಿ ಗೆಲ್ಲಕ್ಕೆ ಟ್ರೈ ಮಾಡ್ತೀವಿ ಅಂತ ಅಲಿ ರಿಜಾ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾರೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.